ಮತ್ತೊಂದು ಕಡೆ ಅಕ್ರಮ ಆಸ್ತಿ ಗಳಿಕೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಡಿ.ಕೆ. ಶಿವಕುಮಾರ್ಗೆ ಸಂಕಷ್ಟ. ಇದು ಸಂಕಷ್ಟನೋ ಅಥವಾ ಗೊತ್ತಿಲ್ಲ, ಇದನ್ನು ಯಾವ ರೀತಿಯಾಗಿ ಪರಿಗಣಿಸಬೇಕು ಅಂತೇಳಿ. ಯಾಕೆ ಅಂತ ಅಂದ್ರೆ ಲೋಕಾಯುಕ್ತ ನೀಡಿದ್ದಂತ ನೋಟಿಸ್ಗೆ ಉತ್ತರಿಸೋದಕ್ಕೆ ಈಗ ಡಿ.ಕೆ. ಶಿವಕುಮಾರ್ ಬರಬೇಕಿದೆ. ಬಹುಮಹಡಿ ಕಟ್ಟಡದಲ್ಲಿರುವಂತಹ ಲೋಕಾಯುಕ್ತ ಕಚೇರಿಗೆ ಡಿ.ಕೆ. ಶಿವಕುಮಾರ್ ಆಗಮಿಸಿದ್ದಾರೆ. ಇವತ್ತೇ ಹಾಜರಾಗುವಂತೆ ಲೋಕಾಯುಕ್ತ ನೋಟಿಸ್ ಅನ್ನ ಕೊಟ್ಟಿತ್ತು. ಸಂಪುಟ ಸಭೆ ಮುಗಿಸಿ ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಈಗ ಡಿ.ಕೆ. ಶಿವಕುಮಾರ್ ಬಂದಿದ್ದಾರೆ. ಅಂತ ಅಂದ್ರೆ ಈಗ ವಿರೋಧ ಪಕ್ಷದವರು ಇದನ್ನ ಹೇಗೆ ಟೀಕೆ ಮಾಡ್ತಾ ಇದ್ದಾರೆ, ಈ ಕೇಸ್ ಮುಚ್ಚಾಕಕ್ಕೆ ಲೋಕಾಯುಕ್ತ ಕೊಟ್ಟಿರೋದು. ಈಗ ಕೋರ್ಟ್ ಅಲ್ಲೂ ಕೂಡ ಇದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಯತ್ನಾಳ್ ಸೇರಿದಂತೆ ಕೆಲ ಮಂದಿ ಈಗ ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಸಿಬಿಐ ನಡೆಸಬೇಕಾಗಿದ್ದಂತ ತನಿಖೆಗೆ ಕೊಟ್ಟಿದ್ದಂತ ಅನುಮತಿಯನ್ನ ರಾಜ್ಯ ಸರ್ಕಾರ ಹಿಂಪಡೆದುಕೊಂಡು ಮುಕ್ಕಾಲ್ ಭಾಗ ತನಿಖೆ ಆಗಿರುವಂತಹ ಸಂದರ್ಭದಲ್ಲಿ ಈಗ ಅದನ್ನ ಲೋಕಾಯುಕ್ತ ಕೊಟ್ಟಿದ್ದಾರೆ ಅಂತಾರೆ. ಕೇಸ್ ಮುಚ್ಚಾಕೋ ಕೆಲಸ ಇದು ಅಂತ ಹೇಳ್ಕೊಂಡು ವಿರೋಧ ಪಕ್ಷದವರು ಆರೋಪ ಮಾಡ್ತಾ ಇದ್ದಾರೆ. ಅಂತ ಆರೋಪದ ನಡುವೆನೇ ಇದೀಗ ನೋಟಿಸ್ ಅನ್ನ ಕೊಡಲಾಗಿತ್ತು. ಬಹುಶಃ ಸದ್ಯದಲ್ಲೇ ಕೋರ್ಟ್ನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆ ನಡೀತಾ ಇದೆ. ಮತ್ತೆ ವಿಚಾರಣೆ ಇದೆ. ಅದರ ನಡುವೆನೇ ಈಗ ಲೋಕಾಯುಕ್ತದವರು ಒಂದ್ಸಲ ಕರೆದು ವಿಚಾರಣೆ ಮಾಡಬೇಕಾಗಿತ್ತು ಅಂತ ಕಾಣಿಸುತ್ತೆ. ಅದರ ಒಂದು ಭಾಗನ ಅಥವಾ ನಿಜಕ್ಕೂ ಸೀರಿಯಸ್ ಆಗಿ ಇದಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆ ನಡೀಬೋದಾ ಅನ್ನುವಂತ ನೋಡ್ಬೇಕಿದೆ. ವಿರೋಧ ಪಕ್ಷದವರು ಆರೋಪ ಮಾಡುವಂತೆ ಕೇಸ್ ಮುಚ್ಚಾಕೋ ಪ್ರಯತ್ನನ ಅಥವಾ ನಿಜಕ್ಕೂ ಇದಕ್ಕೆ ಸಂಬಂಧಪಟ್ಟಂಗೆ ಸೀರಿಯಸ್ ಆಗಿ ವಿಚಾರಣೆ ನಡೆಯುತ್ತಾ ಅನ್ನುವಂಥದ್ದೇ ಪ್ರಶ್ನೆ ಇತ್ತು. ಅದರ ನಡುವೆನೇ ಇದೀಗ ಡಿ.ಕೆ. ಶಿವಕುಮಾರ್ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ವಿಚಾರಣೆಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹಾಜರಾಗಿದ್ದಾರೆ. ಶಿವಪ್ರಸಾದ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ಲೋಕಾಯುಕ್ತ ಕಚೇರಿ ಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಈ ಪ್ರಕರಣದ ಹಿನ್ನೆಲೆಯನ್ನು ಒಮ್ಮೆ ನಾವು ನೋಡ್ತಾ ಹೋದ್ರೆ ಇದು ಲೋಕಾಯುಕ್ತಕ್ಕೆ ಹಸ್ತಾಂತರ ಆಗಿದ್ದು, ಆಮೇಲೆ ಈಗ ನಡೆಯುವಂತಹ ವಿಚಾರಣೆ, ವಿರೋಧ ಪಕ್ಷದವ್ರು ಏನಂದ್ರೆ ಇದನ್ನ ಕೇಸ್ ಮುಚ್ಚಾಕಕ್ಕೆ ಲೋಕಾಯುಕ್ತ ಕೊಟ್ಟಿದ್ರು ಅಂತೇಳಿ. ಬಟ್ ನಿಜಕ್ಕೂ ಈಗಿರುವಂತಹ ಸಂಗತಿಯ ನೋಡ್ತಾ ಹೋದ್ರೆ ಹೇಗೆ ಸಂಗತಿ ಅಂದ್ರೆ ಈ ವಿಚಾರಣೆ ಸಾಗ್ತಾ ಇದೆ ಶಿವು? ಮಾಲ್ತೇಶ್, ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ಕೂಡ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ನಡೆಸಿದ್ರು. ಇದರ ಒಂದು ಭಾಗವಾಗಿ ಈಗಾಗಲೇ ಲೋಕಾಯುಕ್ತ ಪೊಲೀಸರು ನೋಟಿಸನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ನೋಟಿಸನ್ನು ಜಾರಿ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಅನ್ನು ಕೊಡೋದಕ್ಕೆ ತನಿಖಾಧಿಕಾರಿ ಸತೀಶ್ ಕುಮಾರ್ ಅವರ ಮುಂದೆ 2 ಗಂಟೆ ಸುಮಾರಿಗೆ ಲೋಕಾಯುಕ್ತ ಕಚೇರಿಗೆ ಆಗಮಿಸುವಂತೆ ಹೇಳಿದರು. ಈ ಹಿನ್ನೆಲೆಯಲ್ಲಿ ಅವರಿಗಾಗಲೇ ಲೋಕಾಯುಕ್ತ ಕಚೇರಿಗೆ ಆಗಮಿಸಿರ್ತಕ್ಕಂಥದ್ದು. ತನಿಖಾಧಿಕಾರಿ ಸತೀಶ್ ಕುಮಾರ್ ಅವರ ಮುಂದೆ ಡಿ.ಕೆ. ಶಿವಕುಮಾರ್ ಅವರು ಹಾಜರಾಗಲಿದ್ದಾರೆ. ತದನಂತರದಲ್ಲಿ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಹೇಳಿಕೆ ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ಶಿವು.